ಇವತ್ತು ಏನು ವಿಶ್ವ ಪ್ರೊಡಕ್ಷನ್ ಕಚೇರಿ ಉದ್ಘಾಟನೆ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಈಗಾಗಲೇ ಅದ್ಭುತವಾದಂತಹ ಬ್ಯಾನರ್ಗಳಿದೆ, ಅಂದ್ರೆ ಸಂಸ್ಥೆಗಳಿದೆ, ಚಿತ್ರ ನಿರ್ಮಾಣ ಸಂಸ್ಥೆಗಳು. ಅದ್ರ ಜೊತೆ ವಿಶ್ವ ಪ್ರೊಡಕ್ಷನ್ ಸಂಸ್ಥೆಗೂ ಕೂಡ ಇವತ್ತು ಸೇರ್ಪಡೆ ಆಗ್ತಾ ಇದೆ. ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಗುರಿಯನ್ನ, ಒಂದು ಉದ್ದೇಶ ಇಟ್ಕೊಂಡು ಬಂದಿದೀವಿ. ಮುಂದೆ ಕನ್ನಡ ಚಿತ್ರೋದ್ಯಮಕ್ಕೆ ಒಳ್ಳೊಳ್ಳೆ ಅದ್ಭುತ ಜನ ಮೆಚ್ಚುವಂತಹ ಸಿನಿ ಪ್ರೇಕ್ಷಕರ ಒಂದು ಆಸೆಯನ್ನ ಮತ್ತು ಅವರಿಗೆ ಇರುವಂತಹ ಒಂದು ಇಷ್ಟದ ಚಿತ್ರಗಳನ್ನ ನೀಡೋ ಮುಖೇನವಾಗಿ ವಿಶ್ವ ಪ್ರೊಡಕ್ಷನ್ಸ್ ಕರ್ನಾಟಕದ ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ ಆಗಿ ಹೊರಹೊಮ್ಮುತ್ತೆ. ಪ್ರತಿ ವರ್ಷ ಒಂದು ಚಿತ್ರ ಅಥವಾ 2 ವರ್ಷಕ್ಕೆ ಒಂದು ಚಿತ್ರ ಆದ್ರೂ ವಿಶ್ವ ಪ್ರೊಡಕ್ಷನ್ ಮುಖಾಂತರ ಮಾಡೋ ಮುಖೇನವಾಗಿ ಚಿತ್ರೋದ್ಯಮದಲ್ಲಿರುವಂತಹ ಅನೇಕ ಟೆಕ್ನಿಷಿಯನ್ಸ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೆ ಲೈಟ್ ಬಾಯ್ಸ್ ಇರ್ಬೋದು, ಅಥವಾ ಕಾರ್ಮಿಕರು ಇರ್ಬೋದು, ಅಥವಾ ಒಟ್ಟಾರೆಯಾಗಿ ಚಿತ್ರೋದ್ಯಮದಲ್ಲಿ ವರ್ಕ್ ಮಾಡೋದು ಅಂದ್ರೆ ವೃತ್ತಿ ಮಾಡ್ತಾ ಇರುವಂತವ್ರಿಗೆ ಉದ್ಯೋಗ ಅವಕಾಶವನ್ನು ಕೂಡ ಚಿತ್ರಗಳನ್ನ ಮಾಡೋ ಮುಖೇನವಾಗಿ ಅವ್ರಿಗೂ ಒಂದು ಉದ್ಯೋಗ ಪಡೆದಂಗಿರುತ್ತೆ. ಹಾಗಾಗಿ ಆ ಉದ್ದೇಶದಿಂದ ವರ್ಷಕ್ಕೆ 1-2 ಚಿತ್ರಗಳನ್ನ ನಿರಂತರವಾಗಿ ಮಾಡಿ ವಿಶ್ವ ಪ್ರೊಡಕ್ಷನ್ ಮುಖಾಂತರವಾಗಿ ರಾಜ್ಯ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟ ದಲ್ಲೂ ಕೂಡ ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯ ಚಿತ್ರಗಳು ಸದ್ದು ಮಾಡಬೇಕು ಅಂತ ಹೇಳಿ ಈ ಮುಖಾಂತರವಾಗಿ ಇವತ್ತು ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯನ್ನ ನಮ್ಮ ವಿಜಯನಗರ ಕ್ಷೇತ್ರದ ಕಚೇರಿಯಲ್ಲಿ ಇವತ್ತು ಉದ್ಘಾಟನೆ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದೆ. ಸರ್, ಈಗಾಗ್ಲೇ ರಾವೆನ್ ಅನ್ನೋ ಚಿತ್ರವನ್ನ ಈಗಾಗ್ಲೇ ನಿರ್ಮಾಣ ಮಾಡಿ ಈಗ ಪೂರ್ಣ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ. ಅಂದ್ರೆ ಇನ್ನ ನನ್ನ ಪ್ರಕಾರ ಸೆಪ್ಟೆಂಬರ್ 11 ಅಂದ್ರೆ ಅವತ್ತು ಸೆಪ್ಟೆಂಬರ್ 2 ವರ್ಷದ ಹಿಂದೆ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ಅವತ್ತು ಬರ್ತ್ಡೇ ದಿವಸ ನಾವು ಮುಹೂರ್ತ ಮಾಡಿದ್ವಿ. ಇವತ್ತು ಚಿತ್ರ ಪೂರ್ಣ ಮಾಡಿ ಇದೇ ಸೆಪ್ಟೆಂಬರ್ 11ನೇ ತಾರೀಕು 2026ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ವಿಶ್ವಾದ್ಯಂತ ರಾವೆನ್ ಚಿತ್ರವನ್ನ ಬಿಡುಗಡೆಯನ್ನಗೊಳಿಸ್ತಾ ಇದೀವಿ. ಈಗಾಗಲೇ ಚಿತ್ರೀಕರಣ ಮುಕ್ತಾಯಗೊಂಡು ಪ್ರೀ ಪ್ರೊಡಕ್ಷನ್ ಎಲ್ಲ ಮುಗಿದು ಈಗ ಬಿಡುಗಡೆಗೆ ತಯಾರಾಗಿದೆ. ಈಗ ಸೆನ್ಸಾರ್ ಒಂದು ಬಾಕಿ ಇದೆ ಅಷ್ಟೇನೆ. ಹಾಗಾಗಿ ರಾವೆನ್ ಚಿತ್ರ ರೆಡಿ ಇದೆ ಶೀಘ್ರದಲ್ಲೇ ಬಿಡುಗಡೆಗೆ. ತದನಂತರ ವರ್ಣವೇದಂ ಅಂತ ಚಿತ್ರ ಕೂಡ ನಡೀತಾ ಇದೆ. ಅದು ಮೇ ಬಿ ಇನ್ನೊಂದು ವರ್ಷ ಬಿಡ್ಬೇಕು. ಯಾಕಂದ್ರೆ ರಾವೆನ್ ಚಿತ್ರದಲ್ಲಿ ನಾವು ಕೊಟ್ಟಿರೋದೆಲ್ಲ ಹೊಸಬರಿಗೆ ಅವಕಾಶ. ನಿಮ್ಗೆಲ್ಲ ಗೊತ್ತಿರಬೇಕು, ರೋಡ್ ಖ್ಯಾತಿಯ ದಿಲೀಪ್ ಪೈ ಅವರು ಹೀರೋ ಆಗಿ ನಟಿಸಿದ್ದಾರೆ. ಅದೇ ರೀತಿ ಜೊತೆಯಲ್ಲಿ ಸೀರಿಯಲ್ ಇದ್ದಂತಹ ನಮ್ಮ ದೇವಯ್ಯ ಅವರು, ಅಂದ್ರೆ ಅನಿರೋಧ್ ಸರ್ ಆದ್ಮೇಲೆ ಇನ್ನೊಬ್ರು ಇದ್ರಲ್ಲ ದೇವಯ್ಯ ಅಂತ, ಅವರು ಇದರಲ್ಲಿ ಅವರು ಕೂಡ ನಾಯಕರಾಗಿ ಅಭಿನಯ ಮಾಡಿದ್ದಾರೆ. ಅವರು ಕೂಡ ಹೊಸಬ್ರೆ. ಮತ್ತೆ ಸ್ವಪ್ನ ಶೆಟ್ಟಿಗರ್ ಅಂತ ಅವರು ಕೂಡ ಹೊಸಬ್ರೆ ಹೀರೋಯಿನ್, ಅವ್ರು ಕೊಟ್ಟಿದೀವಿ. ಮತ್ತೆ ಮಂಗಳೂರು ದಿನೇಶ್ ಅವರು ಈ ಚಿತ್ರದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತೆ ಸುಚೇಂದ್ರ ಪ್ರಸಾದ್ ಅವರು ಹಿರಿಯ ನಟರು, ಅವರು ಕೂಡ ಇದರಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಈ ರೀತಿ ತುಂಬಾ ದೊಡ್ಡ ಒಂದು ತಾರಾಗಣ ಇರುವಂತಹ ಮತ್ತೆ ಡಾಕ್ಟರ್ ಲೀಲಾ ಮೋಹನ್ ಅವ್ರು ಮಾಡಿದ್ದಾರೆ, ಶ್ರೇಯಸ್ ಅವ್ರು ಮಾಡಿದ್ದಾರೆ, ರಾಘವೇಂದ್ರ ಅವ್ರು ಮಾಡಿದ್ದಾರೆ. ಈ ತರ ಅಂದ್ರೆ ತುಂಬಾ ದೊಡ್ಡ ಒಂದು ಚಿತ್ರತಂಡದಲ್ಲಿ ಇದೆ. ಅದೇ ರೀತಿ ನಮ್ಮ ನಿರ್ದೇಶಕರು ಅಷ್ಟೇ ಬಹಳ ಅದ್ಭುತವಾಗಿ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ, ವೇದ್ ಅವರು. ಹಾಗೆ ಮ್ಯೂಸಿಕ್ ಅನ್ನು ಮ್ಯಾಡಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಅದೇ ನಮ್ಮ DOP ರಾಕೇಶ್ ಅವರು ಬಹಳ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಒಂಥರ ಚಿತ್ರ ಅದ್ಭುತವಾಗಿ ಮೂಡ್ ಬಂದಿದೆ. ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಆ ರೀತಿಯಾದಂತಹ ಒಂದು ಚಿತ್ರ ಸೆಪ್ಟೆಂಬರ್ 11ಕ್ಕೆ ವಿಶ್ವಾದ್ಯಂತ ಬಿಡುಗಡೆ ಆಗೋದಕ್ಕೆ ನಾವು ಸರ್ ಈಗ ಕನ್ನಡದಲ್ಲಿ ಫಿಕ್ಸ್ ಮಾಡಿದೀವಿ. ಅದೇ ರೀತಿ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಡಬ್ ಮಾಡಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಈಗ ನೆಕ್ಸ್ಟ್ ವೀಕ್ ಅಲ್ಲೇ ಒಂದು ಮೀಟಿಂಗ್ ಮಾಡ್ಕೊಂಡು ಪ್ಲಾನ್ ಮಾಡಿ ಸೆಪ್ಟೆಂಬರ್ ಇಂದ ನಮ್ಗೆ 2 ತಿಂಗಳು ಅವಕಾಶ ಇರೋದ್ರಿಂದ ಪ್ಲಾನ್ ಮಾಡಿ ಮೋಸ್ಟ್ ಆಫ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬಿಡಬೇಕು ಅಂತಾನೆ ಪ್ಲಾನ್ ಮಾಡ್ತಾ ಇದೀವಿ. ಸೆಪ್ಟೆಂಬರ್ 11ಕ್ಕೆ ರಾವೆನ್ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಸಿನಿ ಪ್ರೇಕ್ಷಕರಿದ್ರೇನೆ ಕನ್ನಡ ಚಿತ್ರೋದ್ಯಮ, ಕನ್ನಡ ಚಿತ್ರರಂಗ. ಹಾಗಾಗಿ ಕನ್ನಡ ಚಿತ್ರೋದ್ಯಮದ ಅನೇಕ ದಿಗ್ಗಜರುಗಳು ಏನು ಡಾಕ್ಟರ್ ರಾಜ್ಕುಮಾರ್ ಅವ್ರು ಇರ್ಬೋದು, ವಿಷ್ಣುವರ್ಧನ್ ಅವ್ರು ಇರ್ಬೋದು, ಅಂಬರೀಶ್ ಅವ್ರು ಇರ್ಬೋದು, ಶಂಕರಣ್ಣ ಇರ್ಬೋದು, ಈ ರೀತಿ ಅಂದ್ರೆ ಘಟಾನುಘಟಿಗಳು ಅಂದ್ರೆ ಖಳನಾಯಕ ನಟರುಗಳು ಇರ್ಬೋದು, ಅಂದ್ರೆ ನಿರ್ದೇಶಕರುಗಳಿರ್ಬೋದು, ಪುಟ್ಟಣ್ಣ ಕಣಗಾಲರು, ಈ ರೀತಿ ಅನೇಕ ದಿಗ್ಗಜರುಗಳು ಈ ಕನ್ನಡ ಚಿತ್ರೋದ್ಯಮವನ್ನ ಕಟ್ಟಿ ಬೆಳೆಸಿದ್ದಾರೆ. ಹಾಗಾಗಿ ಆ ಚಿತ್ರೋದ್ಯಮವನ್ನ ನಾವೆಲ್ಲ ಮುಂದಕ್ಕೆ ಮುಂದೆ ಬರುವಂತಹ ಸಾಕಷ್ಟು ಜನ ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞಾನರು ಎಲ್ಲರೂ ಒಟ್ಟಾಗಿ ಕನ್ನಡ ಚಿತ್ರೋದ್ಯಮವನ್ನ ತಗೊಂಡ್ಕೊಂಡು ಹೋಗ್ಬೇಕಂದ್ರೆ ಒಳ್ಳೆ ಸದಿಭಿರುಚಿ ಚಿತ್ರಗಳನ್ನ ನಾವು ಕೊಟ್ಟಾಗ ಪ್ರೇಕ್ಷಕರು ಖಂಡಿತ ಒಂದು ಚಿತ್ರನ ಗೆಲ್ಲಿಸ್ತಾರೆ, ನೋಡ್ತಾರೆ. ನಾವು ಒಳ್ಳೆ ಚಿತ್ರಗಳನ್ನ ಕೊಡದೆ ಅವ್ರು ಬಂದಿಲ್ಲ ಅಂತ ಹೇಳೋದ್ಕಿಂತ ನಾವು ಒಳ್ಳೆ ಚಿತ್ರಗಳನ್ನ ಕೊಡ್ಬೇಕು. ಆಗ ಕನ್ನಡ ಚಿತ್ರೋದ್ಯಮ ಇಡೀ ಪ್ರಪಂಚದ ಯಾವುದೇ ಚಿತ್ರೋದ್ಯಮಕ್ಕಿಂತ ಏನ್ ಕಡಿಮೆ ಏನಿಲ್ಲ. ಹಾಗಾಗಿ ಇವತ್ತು ಟಾಲಿವುಡ್, ಬಾಲಿವುಡ್, ಹಾಲಿವುಡ್ ಎಲ್ಲ ಹುಡ್ಗಿಂತ ನಮ್ ಸ್ಯಾಂಡಲ್ವುಡ್ ಎವರ್ ಗ್ರೀನ್ ಸೂಪರ್
ಸ್ಯಾಂಡಲ್ ಅಂದ್ರೆ ಏನ್ ಹೇಳಿ, ಈಗ ನಂಬರ್ ಒನ್ ಆಗೈತಲ್ಲ ಸರ್ ನಮ್ ಸ್ಯಾಂಡಲ್ವುಡ್ KGF ಬಂದ ಮೇಲೆ ನಮ್ಮ ಕಾಂತಾರ ಮತ್ತೆ ಈ ರೀತಿ ಅದ್ಭುತ ಚಿತ್ರಗಳನ್ನ ಕೊಟ್ಟಂತ ಕನ್ನಡ ಚಿತ್ರೋದ್ಯಮ ನಿಜವಾಗ್ಲೂ ಇವತ್ತು ಬೇರೆ ಲೆವೆಲ್ ಅಲ್ಲೇ ಇದೆ. ಅದನ್ನ ನಾವು ಎಲ್ಲರೂ ಒಳ್ಳೆ ಸದ್ಯ ಚಿತ್ರಗಳನ್ನ ಕೊಡೋ ಮುಖೇನವಾಗಿ ಕನ್ನಡ ಪ್ರೇಕ್ಷಕರಿಗೆ ಮನರಂಜಿಸ್ಬೇಕು, ಅವ್ರಿಗೆಲ್ಲೂ ಕೂಡ ಬೋರ್ ಆಗ್ಬಾರ್ದು, ಆ ರೀತಿ ಚಿತ್ರಗಳನ್ನು ಕೊಟ್ಟು. ಯಾಕಂದ್ರೆ ಜನಗಳು ಬಂದು ಚಿತ್ರ ನೋಡೋದಕ್ಕೆ ಅವರು 2 ಅವರ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದ್ರೆ ಅವರು ತಮ್ಮ ಇರುವ ಒತ್ತಡಗಳು, ಕೆಲಸಗಳು ರಿಲ್ಯಾಕ್ಸ್ಗೆ ಅಥವಾ ಒಂದು ಏನೋ ಮೆಸೇಜ್ ತಗೊಳಕ್ಕೆ ಅಥವಾ ಏನೋ ಒಂದು ಎಂಜಾಯ್ ಅಂತ ಚಿತ್ರವನ್ನ ನೋಡೋಕೆ ಬರ್ತಾರೆ. ಹಂಗ್ ಬಂದಾಗ ನಾವು ಅವ್ರಿಗೆ ಖುಷಿಯನ್ನ ನೀಡಬೇಕು, ಒಂದು ಎಂಟರ್ಟೈನ್ಮೆಂಟ್ ಅನ್ನ. ಅವ್ರಿಗೆ ಬೋರ್ ಆಗದ ರೀತಿ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿ ಅವ್ರಗಳ ಒಂದು ಏನ್ ಅಪೇಕ್ಷೆ ಇದೆ, ಒಳ್ಳೆ ಚಿತ್ರ ಕೊಡ್ಬೇಕು ಅನ್ನೋದು ಆ ರೀತಿ ಕನ್ನಡ ಚಿತ್ರೋದ್ಯಮಕ್ಕೆ ವಿಶ್ವ ಪ್ರೊಡಕ್ಷನ್ಸ್ ಮುಖಾಂತರವಾಗಿ ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ಮಾಣ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ನಮ್ದು ಒಂದು ಅಳಿಲ್ ಸೇವೆಯನ್ನ ನಿರಂತರವಾಗಿ ಮಾಡೋಣ ಅಂತ ಹೇಳಿ ಈ ಮುಖಾಂತರವಾಗಿ ವಿಶ್ವ ಪ್ರೊಡಕ್ಷನ್ಸ್ ಕೇಂದ್ರ ಕಚೇರಿಯಲ್ಲಿ ಉದ್ಘಾಟನೆ ಮಾಡ್ಬೋದು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಕನ್ನಡ ಪ್ರೇಕ್ಷಕರಿಗೆ ಈ ನಿಮ್ಮ ವಿಶ್ವನಾಥ್ GP ಮಾಡುವ ಮನಂಪೂರ್ವಕವಾದಂತಹ ನಮಸ್ಕಾರ. ದಯವಿಟ್ಟು ಕನ್ನಡ ಚಿತ್ರಗಳನ್ನ ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ OTT ಅಂತ ಬಂದಾದ್ಮೇಲೆ ಬಹಳಷ್ಟು ಚಿತ್ರಗಳು ಈಗ ಒಂದು 15 ದಿವಸ, ಒಂದು ತಿಂಗಳಲ್ಲೆಲ್ಲ OTT ಬಂದ್ಬಿಡುತ್ತೆ. ಆದ್ರೂ ದಯವಿಟ್ಟು ನೀವೆಲ್ಲ ಬಂದು ಥಿಯೇಟರ್ಗೆ ಚಿತ್ರಗಳನ್ನ ನೋಡಿದ್ರೇನೆ ಕನ್ನಡ ಚಿತ್ರೋದ್ಯಮ ಉಳಿಯೋಕೆ ಸಾಧ್ಯ ಆಗೋದು. ದಯವಿಟ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ಈಗಾಗಲೇ ಅನೇಕ ನಿರ್ಮಾಪಕರು, ನಿರ್ದೇಶಕರು, ನಟರುಗಳು ಕೊಡ್ತಾ ಇದ್ದಾರೆ. ಅದೇ ರೀತಿ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ಮುಖಾಂತರವಾಗಿ ನಿಮ್ಗೆ ಇಷ್ಟ ಆಗುವಂತ ಚಿತ್ರಗಳನ್ನ ಕೊಡೋ ಮುಖೇನವಾಗಿ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ನಿರಂತರವಾಗಿ ನಿಮ್ಗಳ ಸೇವೆಯಲ್ಲಿ ನಿರತರಾಗಿರುತ್ತೆ ಅಂತ ಈ ಮುಖಾಂತರವಾಗಿ ಹೇಳಕ್ ಇಚ್ಛೆ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ ಇರಬೇಕು ಅಂತ ಈ ಮುಖಾಂತರ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಹಾಗೆ ನನ್ನ ಪ್ರೀತಿಯ ಮೀಡಿಯಾ ಮಿತ್ರರಿಗೂ ಕೂಡ ಅಷ್ಟೇ, ನೀವೆಲ್ಲ ನಮ್ಗಳ ಕಣ್ಣಿದ್ದಂಗೆ. ಯಾಕಂದ್ರೆ ನಮ್ಗಳ ಮತ್ತು ಪ್ರೇಕ್ಷಕರ ನಡುವೆ ಏನಾದ್ರು ಒಂದು ವಿಷಯಗಳನ್ನು ತಲುಪಿಸ್ಬೇಕಾದ್ರೆ ಇವತ್ತು ಮೀಡಿಯಾ ತುಂಬಾನೇ ಮುಖ್ಯ ಆಗುತ್ತೆ. ಅದು ಪತ್ರಿಕಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲ ಒಟ್ಟಾರೆ ಪತ್ರಿಕಾ ವೃಂದದವರೆಗೂ ಕೂಡ ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ, ಬೆಂಬಲ, ಪ್ರೋತ್ಸಾಹ ಹೀಗೆ ಇರ್ಲಿ. ಎಲ್ಲರಿಗೂ ಕೂಡ ತಾಯಿ ಭುವನೇಶ್ವರಿ ಒಳ್ಳೇದ್ ಮಾಡ್ಲಿ. ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀವು ಕನ್ನಡವಾಗಿರು. ಜೈ ಕರ್ನಾಟಕ ಮಾತೆ. ಕನ್ನಡಕ್ಕೆ ಕೈ ಎತ್ತು, ಇನ್ನು ಕೈ ಕಲ್ಪವೃಕ್ಷ ಆಗುತ್ತೆ. ಹಾಗಾಗಿ ನಾವೆಲ್ಲೇ ಇದ್ರು, ಏನೇ ಇದ್ರು ಕನ್ನಡವನ್ನ ಬಿಡಲ್ಲ, ಕರ್ನಾಟಕವನ್ನು ಬಿಡಲ್ಲ, ಕನ್ನಡಿಗರನ್ನು ಬಿಡಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಒಟ್ಟಾರೆಯಾಗಿ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ಮುಖಾಂತರ ಒಳ್ಳೊಳ್ಳೆ ಚಿತ್ರಗಳು. ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಶುಭ.